ನಾನು ಅಲ್ಕೋಟೆ ಹುಡುಗಿ ಇವತ್ತೇನಪ್ಪ ಅಂದರೆ ತಮ್ನೇಕ್ನಲ್ಲಿ ಇದು ತಮ್ನೇಕ್ನಲ್ಲಿ ಎಲ್ಲಿ ಬರ್ತದೆ ಅಂದರೆ ಆನೇಕಲ್ ತಾಲೂಕು ತಮ್ನೇಕ್ನಲ್ಲಿ. ಏನಪ್ಪ ಅಂದರೆ ತಮ್ನೇಕ್ನಳ್ಳಿನಲ್ಲಿ ನಮ್ಮ ಯಜಮಾನರು ತಂಗಿ ಮನೆಗೆ ಬಂದಿದ್ರೆ ತಮ್ನೇಕ್ನಳ್ಳಿನಲ್ಲಿ ಅಣ್ಣೆ ಸೊಪ್ಪು ಎಷ್ಟು ಸಖತ್ತಾಗೈತೆ ಗೊತ್ತಾ. ಈ ಹಳ್ಳಿಗಳ ಕಡೆ ಎಲ್ಲ ಸೊಪ್ಪು ಕಾಲ ಬಂತು ಅಂದರೆ ಸೊಪ್ಪು ಬಸ್ಸಾರು ಸೊಪ್ಪು. ನಾನು ಚಿಕ್ಕ ವಯಸ್ಸಾಗಿದ್ದಾಗ ಎಲ್ಲನೂ ಸ್ಕೂಲಿಂದ ಬಂದರೆ, ನಾನು ನಮ್ಮ ದೊಡ್ಡಮ್ಮನವ್ರ ಮನೆಗಿದ್ದಾಗ ಸ್ಕೂಲಿಂದ ಬಂದರೆ ಏನು ಮಾಡ್ತಾ ಇರೋದು, ಸಾಯಂಕಾಲ ಹೋಗ್ಬಿಟ್ಟು ಅಣ್ಣೆ ಸೊಪ್ಪು ಕಿತ್ಕೊಬರೋದು. ಡೈಲಿ ಬಸ್ಸಾರು ಮಾಡೋರು. ಆಮೇಲೆ ನಮ್ಮ ಅಮ್ಮನವ್ರ ಮನೆಗೂ ಅಷ್ಟೇ ಸೊಪ್ಪು ಕಾಲ, ಅವರೆಕಾಯಿ ಕಾಲ. ಸೊಪ್ಪು ಕಾಲ ಬಂತಂದರೆ ಸೊಪ್ಪು ಸಾರೆ, ಅವರೆಕಾಯಿ ಕಾಲ ಬಂತಂದರೆ ಅವರೆಕಾಯಿ ಕಾಲ ಸಾಂಬಾರೆ. ಆಮೇಲೆ ಅವರೆಕಾಯಿ ಕಾಲ ಸೊಪ್ಪು ಕಾಲ ಮುಗೀತಂದರೆ ಹುಳಿಕಾಳು ಸಾಂಬಾರೇ. ಹಿಂಗೆಲ್ಲ ಬರೀ ಎಣ್ಣೆ ಸೊಪ್ಪು ತೋರಿಸ್ತೀನಿ. ಎಷ್ಟು ಸಖತ್ತಾಗೈತೆ ಗೊತ್ತಾ. ಮಳೆ ಬಿದ್ದಿತ್ತು ಅಂದರೆ ಇನ್ನೂ ಪಳ ಅಂತ ಕಾಣಿಸಿರೋದು. ಕವರ ಕಿತ್ತಿದ್ದೀನಿ, ಕೀಳ್ತಾ ಇದ್ದೀನಿ. ಮಳೆ ಬಿದ್ದಿತ್ತು ಅಂದರೆ ಇನ್ನೂ ಎಷ್ಟು ಸಖತ್ತಾಗಿರೋದು ಗೊತ್ತಾ. ಹಳ್ಳಿಗಳ ಕಡೆ ಇರೋರ್ಗೆಲ್ಲ ಎಣ್ಣೆ ಸೊಪ್ಪು ಬೇಕಾದಂಗೆ ಸಿಗ್ತದೆ, ಸಿಟಿಗಳ ಕಡೆ ಇರೋರ್ಗೆ ಸಿಕ್ಕೋದೇ ಇಲ್ಲ. ಇಲ್ಲಿ ನೋಡ್ರಿ ಇಷ್ಟಾಗ್ರಿಗೆ ಇಷ್ಟು ಸಿಗ್ತದೆ. ಆದರೆ ಮಳೆ ಬಿದ್ದಿತ್ತು ಅಂದಿದ್ರೆ ಇನ್ನೂ ಸಖತ್ತಾಗಿರೋದು ಸೊಪ್ಪು ಮಾತ್ರ. ಮಳೆ ಬೀಳಲ್ಲ ಅಂತದೆ, ಬೇಕು ಅಂದಾಗ ಮಳೆ ಬರಲ್ಲ ಅಂತದೆ, ಬೇಡ ಅಂದಾಗ ಮಳೆ ಉಯ್ತೀನಿ ಅಂತದೆ. ಏನು ಮಾಡೋದು, ಹಂಗೈತೆ ಕಾಲ. ಇದು ಬಂದು ಹೆಣ್ಣು ಸೊಪ್ಪು, ಇದು ಬಂದು ಗಂಡು ಸೊಪ್ಪು. ಇದು ತುಂಬ ವರ್ಷ ಆಗಿತ್ತು ಸೊಪ್ಪು ಕಿತ್ತಿ. ಬ್ರಹ್ಮೆಯಾರ ಇವತ್ತು ಕೀಳ್ತಾ ಇದ್ದೀನಿ. ಆದರೂ ಹಾಲಕ್ಕೆ ಟೈಮ್ ಆಗೋಯ್ತು. ಹೋಗೋಣ ಅಂತವ್ರೆ. ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಹೊರಡೋದೆ. ಓಕೆ, ನಿಮಗೂ ಯಾರ್ಯಾರಿಗೆಲ್ಲ ಎಣ್ಣೆ ಸೊಪ್ಪು ಅಂದರೆ ತುಂಬ ಇಷ್ಟ ಅಂತ ಕಮೆಂಟ್ ಹಾಕಿ. ಆಮೇಲೆ ಹಳ್ಳಿಯಿಂದ ಸಿಟಿಗಳಿಗೆ ಹೋಗಿ ಸೆಟ್ಲಾಗೋಗಿ ಎಣ್ಣೆ ಸೊಪ್ಪು ಸಿಕ್ಕದಿರೋ ಇರೋರು ನೋಡಿರಿ, ಹಳ್ಳಿ ಕಡೆ ಬರ್ರಿ, ಸಿಗ್ತದೆ. ಅದಕ್ಕಂತ ಟೈಮ್ ಒಂದಿನ ಸ್ಪೆಂಡ್ ಮಾಡಿಕೊಂಡು ಬಂದು ಕಿತ್ಕೊಂಡು ಹೋಗ್ರಿ ಹಳ್ಳಿ ಕಡೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.